ಅಣ್ಣ ನಿಮ್ಮ ಕಾರ್ ಕ್ಲೀನ್ ಆಯ್ತು ತೊಗೊಳ್ಳಿ ಅಣ್ಣ. ಹೌದಾ ಸರಿ. 200 ರೂಪಾಯಿ ತಗೋ, 100 ರೂಪಾಯಿ ತಗೋ, 100 ರೂಪಾಯಿ ಚೇಂಜ್ ತಗೊಂಬಾ. ಸರಿ ಅಣ್ಣ. ಲೇ ಅವ್ನು ನಿನ್ ದುಡ್ಡು ನೋಡೋಕ್ತಿದ್ದಲ್ಲೇ. ಪರವಾಗಿಲ್ಲ ಬಿಡು ಮಗ, ಹೋಗ್ಲಿ. ಲೇ ಮಗ ನಿಂದು 200 ರೂಪಾಯಿಲೇ. ಅವ್ನ ಅದೃಷ್ಟದಲ್ಲಿ ಬರೀ 200 ರೂಪಾಯಿನೇ ಬರ್ತದೆ ಬಿಡು ಮಗ. ಮಗ ಅರ್ಥ ಆಗಿಲ್ಲ. ವೇಟ್ ಮಾಡು, ನಿಂಗೆ ಅರ್ಥ ಆಗುತ್ತೆ. ಅಣ್ಣ ತುಂಬ ಹೊಟ್ಟೆ ಹಸ್ತಿದೆ, ಊಟ ಮಾಡೋಕ್ಕೂ ದುಡ್ಡಿಲ್ಲ. ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಕೆಲಸ ಮಾಡ್ತೀನಿ. ಸರಿ ಆಯ್ತು, ಕಾರ್ ಕ್ಲೀನ್ ಮಾಡ್ಕೊಡ್ತೀನಿ. ಸರಿ ಆಯ್ತಣ್ಣ. ಅಣ್ಣ ಕಾರ್ ಕ್ಲೀನ್ ಆಯ್ತಣ್ಣ. ಎಷ್ಟಾಯ್ತು ಅಣ್ಣ? ಅಷ್ಟಿಷ್ಟ ಅಂತ ಏನಿಲ್ಲ ಅಣ್ಣ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಅಣ್ಣ. ಅಣ್ಣ 500 ರೂಪಾಯ ಅಣ್ಣ? ನನ್ನ ಹತ್ರ ಇಷ್ಟೊಂದು ಚೇಂಜ್ ಇಲ್ಲ ಅಣ್ಣ. ಸರಿ ಆಯ್ತು, ನೀನು ದುಡ್ಡು ತಗೊಂಡು ಚೇಂಜ್ ತಗೊಂಡ್ ಬಾ. ಸರಿ ಆಯ್ತಣ್ಣ, ಇವಾಗಲೇ ಬರ್ತೀನಿ. ಲೇ ಮಗ ಅವ್ನು ಹೋಗಿನೇ ಅರ್ಧ ತಾಸು ಆಯ್ತು, ಇನ್ನವರೆಗೆ ಬಂದಿಲ್ಲ. ನಿಂದ 500 ರೂಪಾಯಿ ಹೋದಂಗೆ. ಅವ್ನು ಬರಲ್ಲ, ಹೋಗನ್ ಬಾ. ಸರಿ ಬಾ. ಅಣ್ಣ ತಗೊಳ್ಳಿ ಅಣ್ಣ ನಿಮ್ಮ ಚೇಂಜು. ಅದೇನು ಬರೀ ನೀನು 10 ರೂಪಾಯಿ ತಗೊಂಡಿದ್ದೀಯಾ? ಅಣ್ಣ ಕಾರ್ ಫಸ್ಟ್ಗೆ ಕ್ಲೀನ್ ಇತ್ತಣ್ಣ, ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಷ್ಟು ಮಾತ್ರ ತಗೊಂಡಿದ್ದೀನಿ ಅಣ್ಣ. ಮತ್ತೆ ಯಾಕೆ ಚೇಂಜ್ ತರಕ್ಕೆ ಇಷ್ಟೊತ್ತು? ಅಣ್ಣ ನಾನು ಎಲ್ಲರ ಹತ್ರ ಚೇಂಜ್ ಕೇಳ್ದಣ್ಣ, ನನಗೆ ಯಾರು ಕೊಡಲೇ ಇಲ್ಲ ಅಣ್ಣ. ಯಾಕಂದರೆ ನಾನು ಭಿಕ್ಷುಕ ಅಲ್ವಾ. ನೀನು ಅನ್ಕೊಂಡಿದ್ರೆ 200 ರೂಪಾಯಿ ತಗೊಂಡು ಹೋಗ್ಬೋದಿತ್ತಲ್ಲ. ಅಣ್ಣ ಈ ದುಡ್ಡು ತೊಗೊಂಡು ನಾನು ತಪ್ಸ್ಕೊಂಡು ಹೋಗ್ಬೋದಣ್ಣ, ಆದರೆ ಮೇಲೊಬ್ಬ ದೇವರು ನೋಡ್ತಾನೆ ಇರ್ತಾನಲ್ವಾ, ಆ ದೇವರಿಂದ ತಪ್ಸ್ಕೊಳ್ಳೋಕ್ಕೆ ಯಾರ ಕೈಲೂ ಆಗೋದಿಲ್ವಲ್ಲ ಅಣ್ಣ.